ನಿಗಮ ಮಂಡಳಿಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ಗದ್ದಲ ಸೇರಿದಂತೆ ಎಲ್ಲರೂ ಈ ಥರ ನಿರ್ಧಾರ ಮಾಡ್ತಾ ಇದ್ದಾರೆ. ಈಗ ಸಂಪುಟ ಪುನರ್ರಚನೆ ಆದಮೇಲೆ ಇದು ಆಗುತ್ತೆ ಅಂತ ಮೊದಲೇ ಗೊತ್ತಿತ್ತು. ಸ್ವಾಭಾವಿಕ ಅಸಮಾಧಾನ ಆಗೋದು ಸ್ವಾಭಾವಿಕ. ಅವರು ಕೂಡ ಆಗಲಿಕ್ಕೆ ಯಾರಿದ್ರು 6-7 ಸಲ ಆಯ್ಕೆ ಆಗಿದ್ರು. ಆದರೆ ಲಿಮಿಟೇಷನ್ ಇರೋದ್ರಿಂದ ಎಲ್ಲರಿಗೂ ಮಾಡಲಿಕ್ಕೆ ಆಗಿಲ್ಲ. ಈಗ 34ಕ್ಕಿಂತ ಹೆಚ್ಚಿಗೆ ಮಾಡಲಿಕ್ಕೆ ಆಗೋಲ್ಲ. ಸೊ ಈಗ ಸೀಮಿತವಾಗಿ ಮಾಡಲಿಕ್ಕೆ ಹೋದಾಗ ಕೆಲವರು ಸೀನಿಯರ್ ಕೂಡ ಹೊರಗೊಳ್ಳೋದು ನಿಜ. ಮೊನ್ನೆಯಿಂದ ಕೂಡ ಇದು ರಾಜೀನಾಮೆ ಪರ್ವ ಪ್ರಾರಂಭ ಆಗಿದೆ. ಈಗಾಗಲೇ ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಬೇರೆ ಬೇರೆ ಸೀನಿಯರ್ ಲೀಡರ್ ಕೂಡ ಇದರಲ್ಲಿ ಅವ್ರನ್ನ ಸಮಾಧಾನ ಪಡಿಸಲಿಕ್ಕೆ ಅವ್ರ ವಿಚಾರಗಳು ತಿಳ್ಕೊಳ್ಳಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ನೋಡೋಣ, ಇನ್ನೊಂದು 2-3 ಸಲ ಸರಿ ಹೋಗುತ್ತೆ. ಅದ್ರ ಬಗ್ಗೆ ಗೊತ್ತಿಲ್ಲ, ನೋಡೋಣ. ಅವ್ರು ಸಮಾಧಾನ ಮಾಡುವಂಥ ಪ್ರಯತ್ನ ನಡೀತಾ ಇದೆ. ಸೊ ಅವ್ರು ನಮ್ಮವರೇ, ರಾಜೀನಾಮೆ ಕೂಡ ಪ್ರಶ್ನೆ ಉದ್ಭವಿಸೋದಿಲ್ಲ. ಅವ್ರು ನಮ್ಮವರೇ, ನಮ್ಮ ಜೊತೆ ಇರ್ತಾರೆ, ಅದೇನು ಪ್ರಶ್ನೆ ಇಲ್ಲ. ರಾಜಕಾರಣದವರು ಅವ್ರು ನಮ್ಮವರೇ ಅಂತ ಹೇಳಿದ್ರೆ ಏನೋ ಬಗೆಹರಿತಿತ್ತು. ಕೊಟ್ಟರೆ 2 ನಿಮಿಷದಲ್ಲಿ ಅಂಗೀಕಾರ ಮಾಡ್ತೀನಿ ಅಂತಂದ್ರೆ ಅದು ಇನ್ನೊಂದಷ್ಟು ಬೇರೆ ಬೇರೆ ಶಾಸಕರಿಗೂ ಆಕ್ರೋಶಕ್ಕೆ ಕಾರಣ ಆಗಲ್ವಾ? ಅಲ್ಲ, ನೋಡೋಣ. ನಾವು ಸಮಾಧಾನ ಮಾಡುವಂಥ ಪ್ರಯತ್ನ ನಡೀತಾ ಇದೆ, ಅದಾಗಿರ್ಬೋದು. ಸೊ ಅದನ್ನು ಸರಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಅಷ್ಟೇ. ಏನು ಪರಿಹಾರ ಏನಿದೆ ಸರಿ ಅಸಮಾಧಾನಗೊಂಡಿರೋರಿಗೆ? ಏನಾದರೂ ಪರಿಹಾರ ಈಗ ಸಮಾಧಾನ ಇದ್ದರೆ ಮುಂದೆ ಪರಿಹಾರ. ಕೆಲವರಿಗೆಲ್ಲ ವಯಸ್ಸಾಗಿದೆ ಸರ್, ಕೊನೆ ಚುನಾವಣೆ ಇದೆ, ಎಲ್ಲ ನಮ್ಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಆಕಾಂಕ್ಷೆಯಲ್ಲಿ ಇದ್ರು.